ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಮೂಲ್ಯವಾದಂಥ ಒಂದು ನಾಯಕತ್ವವನ್ನು ನೀಡುವುದರ ಮುಖಾಂತರವಾಗಿ ಕ್ಷೇತ್ರವನ್ನು ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇರುವಂಥ ನಮ್ಮ ವಿಶೇಷವಾಗಿ ನಾವು ಅಕಾಡೆಮಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುಟ್ಟಣ್ಣ ಸರ್ ಅವರ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಕರಿತೇವೆ. ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋ ಉದ್ದೇಶದಿಂದ ಖುದ್ದು ನಾವು ಬಂದಿದ್ದೇವೆ. ಸನ್ಮಾನ್ಯರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿಕ್ಕೆ ಹೇಳಿ ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಇದು ಸನ್ಮಾನ್ಯ ಪುಟ್ಟಣ್ಣ ಸಾಹೇಬ್ರದ್ದು ಜನ್ಮದಿನ ಸಮಾರಂಭ. ಈಗ ನಾವು 3ನೇ ವರ್ಷ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಹೀಗೆ ಅವರ ಜನ್ಮದಿನ ಆಚರಣೆ ಮಾಡಬೇಕು. ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅವರಿಗೆ ಬಿ.ಫಾರ್ಮ್ ಕೊಟ್ಟು ನಾವೆಲ್ಲ ಅವ್ರಿಗೆ ಸಹಕಾರವಾಗಿದ್ದೀವಿ. ಅವರು ಗೆಲ್ತಾರೆ ಈ ಸಲ. ನೆಕ್ಸ್ಟ್ 2028ಕ್ಕೆ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಮತ್ತು ಅವರು ಯುವಕರ ಮಿತ್ರ ಹಾಗೂ ಶಿಕ್ಷಕರ ಮಿತ್ರ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಜಾಜಿನಗರ ಅಸೆಂಬ್ಲಿ ವತಿಯಿಂದ ನಾವು ಅವ್ರಿಗೆ ಆಶಿಸ್ತೀವಿ. ಸಮಸ್ತ ಜನತೆ ಮತ್ತು ಶಿಕ್ಷಕರಿಂದ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಕಾರಣ ಬಂದು ನಮ್ಮ ಶಿಕ್ಷಕರ ಮಿತ್ರ ಮತ್ತು ಆಪದ್ಭಾವ ಅಂತಲೇ ಹೇಳ್ಬೋದು. ಶಿಕ್ಷಕರಿಗೆ ಯಾವುದೇ ಒಂದು ಸಮಸ್ಯೆ ಆದ್ರೂ ಮೊದಲು ನಿಂತ್ಕೊಳ್ಳೋಂಥ ವ್ಯಕ್ತಿ ಯಾರಾದರೂ ಇದ್ದರೆ ಶಿಕ್ಷಕರ ಕ್ಷೇತ್ರದಲ್ಲಿ ಪುಟ್ಟಣ್ಣ ಸಾಹೇಬರು. ಕಾರಣ ಬಂದು ಅವರು ಸತತವಾಗಿ 3 ಪಕ್ಷದಿಂದ ಗೆದ್ದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಇರ್ಬೋದು, BJP ಮತ್ತು ದಳವಿಂದಲೂ ಗೆದ್ದಂಥವ್ರು. ಇವರು ರಾಜಕೀಯ ಜೀವನ ಸ್ಟಾರ್ಟ್ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ. ಅಂದರೆ ಬೆಂಗಳೂರು ಸಿಟಿಗೆ ಯೂನಿವರ್ಸಿಟಿಯಿಂದ ರಾಜಕೀಯದಲ್ಲಿ ಯೂತ್ ಕಾಂಗ್ರೆಸ್ಸಿಂದ ಬೆಳೆದವರು. ಆಮೇಲೆ ಕಾಲೇಜು ಎಲೆಕ್ಷನಲ್ಲಿ ನಿಂತು ಗೆದ್ದಂಥ ವ್ಯಕ್ತಿ. ಇವ್ರಿಗೆ ವಿಶೇಷ ಆಸಕ್ತಿ ಬಂದು ಈ ಟೀಚಿಂಗ್ ಫೀಲ್ಡಲ್ಲಿ. ಅದರಿಂದ ಈ ಆಯ್ಕೆ ಮಾಡಿಕೊಂಡು ಸತತವಾಗಿ ಎಲ್ಲ ಪಕ್ಷದಿಂದ ಗೆದ್ದಿದ್ದಾರೆ. ಏನೊಂದು ದುರಂತ ಅಂದರೆ ರಾಜಾಜಿನಗರದಲ್ಲಿ ಟಿಕೆಟ್ ತೊಗೊಂಡು ಸೋತಿದ್ದಾರೆ. ಈ ಮುಂದಿನ ದಿನದಲ್ಲಿ ಅಂದರೆ 2028ರಲ್ಲಿ ಅವ್ರಿಗೇನಾದರೂ ಬಿ.ಫಾರ್ಮ್ ಕೊಟ್ಟರೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಏನಾದ್ರು ಸಿಕ್ತಂದರೆ ಖಂಡಿತವಾಗೂ ಗೆಲುವು ಸತ್ಯಸಿದ್ಧ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ತುಂಬ ಕಡಿಮೆ ಸಮಯದಲ್ಲಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿ ಒಂದೇ ತಿಂಗಳಲ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಆಗೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿ ಸೋಲಿನ ಅಂತರನೂ ಬರೀ ಒಂದು 5ರಿಂದ 6 ಸಾವಿರ ಅಷ್ಟೇ. ಆ ಕಾರಣದಿಂದ ನೆಕ್ಸ್ಟ್ ಏನಾದ್ರು ಬಿ.ಫಾರ್ಮ್ ಅನುಕೂಲ ಮಾಡಿಕೊಡಿ ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬೇಡಿಕೆ ಇಡ್ತಾ ಇದ್ದೀನಿ. ಮತ್ತು ಇವತ್ತು ಅವರ ಜನ್ಮದಿನ ಅಂತೇಳಿ ಸಮಸ್ತ ರಾಜಾಜಿನಗರದ ಮತದಾರರು ಮತ್ತು ಮುಖಂಡರು ಎಲ್ಲ ಫ್ರಂಟ್ಲೈನ್ ಆರ್ಗನೈಸೇಷನ್ನು ಎಲ್ಲ ವತಿಯಿಂದ ಮತ್ತು ಶಿಕ್ಷಕರ ವತಿಯಿಂದ ಇವತ್ತು ಅದ್ದೂರಿ ಜನ್ಮದಿನದ ಆಚರಣೆ ಮಾಡ್ತಾಯಿದ್ದೀವಿ. ಭಗವಂತ ಚಾಮುಂಡೇಶ್ವರಿ ತಾಯಿ ಪುಟ್ಟಣ್ಣ ಸಾಹೇಬರಿಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ, ಆಯುಷ್ ಮತ್ತು ಅಧಿಕಾರ ದಯಪಾಲಿಸಲಿ ಅಂತ ರಾಜಾಜಿನಗರ ಸಮಸ್ತ ಜನತೆ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ರಾಜಾಜಿನಗರ ವಿಧಾನಸಭಾ. N.K. ರಾಮು ಅಂತ ರಿಟೈರ್ಡ್ ಪ್ರಿನ್ಸಿಪಾಲ್. ಪುಟ್ಟಣ್ಣನವರು ಸುಮಾರು 30 ವರ್ಷಗಳಿಂದ ತುಂಬ ಪ್ರಾಮಾಣಿಕ ವ್ಯಕ್ತಿ, ಶುದ್ಧ ಹಸ್ತ. ನಮ್ಮ ಹೃದಯದಿಂದ ಶುಭಾಶಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು.
ಜೊತೆ ಯಾವತ್ತಾಗಿ ಸ್ನೇಹಮಯಿಯಾಗಿರ್ತಾರೆ. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯ ಹೇಳೋದಕ್ಕೋಸ್ಕರ ನಾವು ಎಲ್ಲರೂ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳ್ತಾ ಇದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗ್ತಾರೆ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ. ಮಂತ್ರಿ ಆಗ್ತಾರೆ ಅಂತ ನಾವು ತಿಳ್ಕೊಂಡು ಭಾವಿಸಿದ್ವಿ. ಹುಟ್ಟುಹಬ್ಬದ ಮತ್ತೊಮ್ಮೆ ನನ್ನ ನೆಚ್ಚಿನ ನಾಯಕರಾದಂಥ ಪುಟ್ಟಣ್ಣನವರಿಗೆ ಆರ್ಥಿಕ ಶುಭಾಶಯಗಳು.